ಸಪೋಸ್ ಏನಾದರೂ ಸರ್ಕಾರ ಹೋಗ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ತದೆ ಇಲ್ಲಿ ವ್ಯಾಪಾರಸ್ಥರಿಗೆ ಅಥವಾ ಇಲ್ಲಿ ಕಾರ್ಪೊರೇಟ್ಗಳಿಗೆ ಇಲ್ಲಿ ಏನು ನಡೆದು ಅಂತಾರೆ. ಆ ನೆಲೆಯಲ್ಲಿ ಅವ್ರು ಭೇಟಿಯಾಗಲಿಕ್ಕೆ ಹೋಗಿದ್ರು. ಆ ಸಮಯದಲ್ಲೇ ಮೊದಲಿಂದ ವಿರೋಧಗಳು ಬಂದಿದ್ದಾರೆ ಅವರು ಈ ಒಂದು ಆಡಳಿತದಲ್ಲೇ. ಅದಾನಿ ಅಂಬಾನಿ ಅಷ್ಟಲ್ಲ, ಅನೇಕ ಕಾರ್ಪೊರೇಟ್ ವಿರೋಧಿನ ಅಲ್ಲ, ಆದರೆ ಎಲ್ಲ ಕಾರ್ಪೊರೇಟ್ಗಳು ಎಲ್ಲ ಬಂಡವಾಳಗಳು ಬೆಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂತ ಹೇಳೋದು ಬಂದಂಥವ್ರು. ಅಂಥವ್ರು ಈಗ ಅಂಬಾನಿ ಅವ್ರ ಮನೆಗೆ ಬರ್ತಾರಂದ್ರೆ ಆ ಸಮಯದಲ್ಲಿ ಹೊರಗೆ ಹೋಗಿದ್ರು. ಸೋನಿಯಾ ಅವರು ಒಬ್ಬರು ಇದ್ರಿ ಕಾಂತದ ಅವ್ರು ಭೇಟಿಯಾಗಿ ಹೋಗಿಬಿಟ್ರು. ಬಂದ ತಕ್ಷಣ ಕೇಳಿದ್ರಂತೆ ಇವ್ರನ್ನ, ರಾಹುಲ್ ಅವರು ಎಲ್ಲಿದ್ದಾರಂತೆ. ಇಲ್ಲ, ಅವರು ವಿಸಿಟ್ಗೆ ಹೋಗಿದ್ದಾರೆ, ಅವತ್ತೇನು ಕೆಲಸವೂ ಇರಲಿಲ್ಲ ಅವ್ರಿಗೆ. ಹೊರಗೆ ಅದನ್ನು ಹುಡುಕೊಂಡಲ್ಲಿ ಹೋಗಿ ಭೇಟಿಯಾಗಿ ಬಂದರು ಅನ್ನೋದು ವರದಿಗಳು ಹೇಳ್ತಾ ಇದ್ದವು. ಹೀಗಾಗಿ ಈ ಅದಾನಿ ಅಂಬಾನಿ ಅಥವಾ ಕಾರ್ಪೊರೇಟ್ ಪರ ನಾವಲ್ಲ ಅನ್ನೋದು ತೋರಿಸ್ಕೊಳ್ಳೋದು ಇದ್ರ ಹಿಂದಿದ್ದಂಥ ಒಂದು ಐಡಿಯಾಲಜಿ ಇರಬಹುದು ಅಂತ. ಓಕೆ, ಇವಾಗ ಜನ ನಿಧಾನಕ್ಕೆ ತಿರಸ್ಕೃತ ಮಾಡ್ತಾ ಹೋಗ್ತಾ ಇದ್ದಾರೆ ಬಿಜೆಪಿಗೆ ಅಥವಾ ಖುದ್ದಾಗಿ ಮೋದಿ ಅವ್ರನ್ನ ಅಂತ ಹೇಳ್ಬೋದು. ಈ ಎಲೆಕ್ಷನ್ನ ರಿಸಲ್ಟ್ಸ್ ನೋಡಿದ್ರೆ ಅದು ಗೊತ್ತಾಗುತ್ತೆ. ಮೋದಿ ವಿರುದ್ಧದ ಅಲೆ ಇದೀಗ ಶುರುವಾಗ್ತಾ ಇದೆ, ಎದ್ದೇಳ್ತಾ ಇದೆ ಅಂತ. ಇದನ್ನ ರಾಹುಲ್ ಗಾಂಧಿ ಅವರು ಯಾವ ರೀತಿ ಬಳಸ್ಕೊಳ್ಬೇಕು? ಒಂದು ವೇಳೆ ಮೋದಿ ಅವರ ಜಾಗದಲ್ಲಿ ರಾಹುಲ್ ಅವರು ಇದ್ದಿದ್ರೆ ಮೊದಲು ಯಾವ ಕೆಲಸವನ್ನ ಮಾಡ್ತಾ ಇದ್ರು ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟೊಂದೆಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಂಥ, ಇಷ್ಟೊಂದು ಮೆಚೂರ್ ಆಗಿ ಮಾತಾಡೋಂಥ, ಇಷ್ಟು ತೀವ್ರವಾಗಿ ದಾಳಿ ಮಾಡೋಂತಹ ವ್ಯಕ್ತಿ ಅವ್ರ ಜಾಗದಲ್ಲಿ ಇದ್ದಿದ್ರೆ ಇಷ್ಟೇ ಚಾಣಾಕ್ಷತನದಿಂದ ಅಥವಾ ಇಷ್ಟೇ ತೀವ್ರತೆಯಿಂದ ಕೆಲಸಗಳನ್ನ ಮಾಡ್ತಾ ಇದ್ರ? ರಾಹುಲ್ ಅವರು ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡ್ತಾ ಬಂದರೆ, ಸಪೋಸ್ ಏನಾದರೂ ಈ ನಮ್ಮ ಮೋದಿ ಅವರ ಜಾಗದಲ್ಲಿ ಅವ್ರು ಇದ್ದಿದ್ರೆ ಮೋಸ್ಟ್ ಇನ್ನಷ್ಟು ಡಿಫ್ರೆಂಟ್ ಆದಂಥ ಆಡಳಿತ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಿದ್ರು, ಅದು ಎಷ್ಟು ಅದ್ರಲ್ಲಿ ಫೇಲ್ ಆಗ್ತದೆ ಅದು ಬೇರೆ ವಿಷಯ. ಬಟ್ ಜನರಿಗೆ ಹೋಗಿ ಮುಟ್ಟುವಂಥ ಒಂದು ಆಡಳಿತ ಮಾಡೋ ಸಾಧ್ಯ ಅದ. ಯಾಕಂದ್ರೆ ಇದು ಈ ಭಾಳ ಮತ್ತು ಬಿ ಜೆ ಪಿ ಕ್ರೂಷಿಯಲ್ ಅದಂಥದ್ದು. ಯಾಕಂದರೆ 3 ಮುಖ್ಯ ರಾಜ್ಯಗಳಲ್ಲಿ ಈ ಸದ್ಯ ಚುನಾವಣೆ ಆಗೋದು. ಅದರಲ್ಲೂ ಮುಖ್ಯವಾಗಿ ಮೊದಲಿಂದ ಮಹಾರಾಷ್ಟ್ರದಲ್ಲಿದೆ, ಅದರ ನಂತರ ಹರಿಯಾಣದಲ್ಲಿದೆ, ಅದರ ನಂತರ ಜಾರ್ಖಂಡದಲ್ಲಿದೆ. ಇವು 3 ಇಷ್ಟಲ್ಲೇ ಆಗುವಂಥವು ಇದ್ದಾವೆ. ಇದರ ಪ್ರಿಪ್ರೇಷನ್ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ ಅಂತೇಳಿ ಇವರು ರಾಹುಲ್ ವಿರೋಧಿಗಳು ಹೇಳ್ತಾ ಇದ್ದಾರೆ. ಅಲ್ಲ ರೀ, ಇದು ಸರಿ ಅದಿಲ್ಲ ಅಂತಲ್ಲ. ಮತ್ತು ಅವ್ರು ನೋಡ್ರಿ ಒನ್ ಮ್ಯಾನ್ ಆರ್ಮಿ ಇದ್ದಂಗಿದ್ದಾರೆ ರಾಹುಲ್. ಅವರಲ್ಲಿ ಯಾರು ಇಲ್ಲ. ಈಗ ಆಲ್ರೆಡಿ ಪ್ರಿಪ್ರೇಷನ್ ಶುರು ಮಾಡಿದ್ದಾರೆ ಅವರು. ಗುಜರಾತ್ಗೆ ಹೋಗಿ ಅಲ್ಲಿ ಮಾತಾಡಿ ನಾವಿಲ್ಲಿ ಗೆದ್ದು ತೋರಿಸ್ತೀವಿ ಮೋದಿ ಅವರು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಗುಜರಾತಲ್ಲಿ ಹೋಗಿ. ಅಂದ್ರೆ ಈಗಾಗಲೇ ಒಂದು ಗೋಧಿ ಮೀಡಿಯಾ ಇವರಿಲ್ಲ, ಈಗ ಚುನಾವಣೆಗೆ ಬೆನ್ನು ಹಚ್ಚಿದ್ದಾರೆ, ಇದು ಮುಗಿದ ಕೆಲವು ದಿನ ಆಗಿದೆ ಅಂತ ಮಾತಾಡಿದ್ದಾರೆ. ಮತ್ತು ಈಗ ಮೋದಿಯವರಾದ್ರೂ ಸಹಿತ ಏನು ಮಾಡ್ತಾ ಇದ್ದಾರೆ ಅವರು ಇವತ್ತು ಅವ್ರ ಜೊತೆಗೆ ಒಂದು ದೊಡ್ಡ ಮೀಡಿಯಾ ಇದ್ದರೂ ಸಹಿತ ಈ ಒಂದು ಚುನಾವಣೆ ಮುಗಿದ ತಕ್ಷಣ ಮತ್ತೊಂದು ಚುನಾವಣೆ ನಡೆಸಿಬಿಟ್ಟಿರ್ತಾರೆ ಅವರು. ಹಂಗೆ ಇವರು ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಮುಂದೆ ಗುರಿ ಇರೋದು ಯಾವುದಪ್ಪ ಅಂದ್ರೆ ಮಹಾರಾಷ್ಟ್ರದ. ಹೀಗಾಗಿ ಅವ್ರು ಈಗ ಏನು ಮಾಡ್ತಿದ್ದಾರೆ ಅಂದರೆ, ಸಪೋಸ್ ಏನಾದರೂ ಅವ್ರು ಪ್ರಧಾನಿ ಆಗಿದ್ದರೆ ಮೊದಲೇ ಕೆಲಸ ಅವ್ರು ಅಂದ್ಕೊಂಡಂಗೆ ಈ 30 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತಿದ್ರು. ಮತ್ತು ಎರಡನೇದು ಅವರ ಗ್ಯಾರಂಟಿ ಕೊಟ್ಟಿದ್ರು 25 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.